ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭದ್ರಾ ವಿದ್ಯಾ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವುದಕ್ಕೆ ಈಶ್ವರಿ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ವಿದ್ಯಾ ಮುಂದೆ ನಾಳೆ ಒಳಗಡೆ ನೀನು ಪ್ರೂವ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಮನೆಯಿಂದ ಆಚೆ ಹೋಗಬೇಕಾಗತ್ತೆ ಅಂತ ಹೇಳಿ ಈಶ್ವರಿ ಮಾತನಾಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರಾ ಅಂತೂ ವಿದ್ಯಾನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋದಕ್ಕೆ ರೆಡಿಯಾಗಿಲ್ಲ. ಇಲ್ಲಿ ತನ್ನ ತಂದೆಯನ್ನು ಜೈಲು ಕಳಿಸಿದ್ಲು ಅನ್ನೋ ನೋವು ಇನ್ನೂ ಕೂಡ ಕೋಪ ಹಾಗೆ ಇದೆ ಭದ್ರಾಗೆ. ಆದರೆ ವಿದ್ಯಾ ಮಾತ್ರ ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭದ್ರನನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಬಟ್ ಆದರೂ ಕೂಡ ಇಲ್ಲಿ ಭದ್ರಾ ವಿದ್ಯಾ ಮೇಲೆ ಇರ್ತಕ್ಕಂಥ ಸಿಟ್ಟು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಮನೆಗೆ ನೆಂಟರು ಬಂದರು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಭದ್ರನ್ ಫ್ಯಾಮಿಲಿ ವಿದ್ಯಾನೂ ಕೂಡ ಮನೆ ಕರ್ಕೊಂಡು ಬರ್ತಾರೆ, ಅವರ ಫ್ಯಾಮಿಲಿಯನ್ನು ಕೂಡ ಮನೆ ಕರ್ಸ್ಕೋತಾರೆ. ಆದರೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿರುತ್ತೆ. ಬಟ್ ಇದೇ ಒಂದು ಸಮಯದಲ್ಲಿ ವಿದ್ಯಾ ಬಗ್ಗೆ ಇರ್ತಕ್ಕಂಥ ಒಪಿನಿಯನ್ ಚೇಂಜ್ ಆಗಿ ನಮ್ಮ ಮಗಳು ಮನೆಯಲ್ಲಿ ಉಳ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ತಂದೆ ತಾಯಿ ಕೂಡ ಯೋಚನೆ ಮಾಡ್ತಾರೆ. ಇದರ ನಡುವೆ ಮನೆಯಲ್ಲಿ ಬಂದಿದ್ದಂಥ ಸರಿತಾ ಅನ್ನೋರ ಅತಿಥಿಗೂ ಕೂಡ ಈ ಭದ್ರಾ ಮತ್ತು ವಿದ್ಯಾ ಸಂಬಂಧ ಹಾಳಾಗಿದೆ, ಜೊತೆಗೆ ವಿದ್ಯಾ ಪ್ರೆಗ್ನೆಂಟೇ ಅಲ್ಲ ಅಂತಕ್ಕಂತಹ ಒಂದು ವಿಷಯ ತಿಳಿದು ಹೋಗುತ್ತೆ. ಆ ಒಂದು ವಿಷಯವನ್ನು ಭದ್ರನ ಹತ್ರ ಹೇಳಿ ತೀರ್ತೀನಿ, ಮನೆಯವ್ರ ಮುಂದೆ ರಿವೀಲ್ ಮಾಡ್ತೀನಿ ಅಂತ ಅವರು ಅಂದಾಗ ಇಲ್ಲಿ ವಿದ್ಯಾ ತಂದೆ ತಾಯಿ ನಡೆದ ಘಟನೆಯನ್ನು ತಿಳಿಸಿದಾಗ ಸರಿತವ್ರು ಕೂಡ ಅವರ ನೋವನ್ನು ಅರ್ಥ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೂ ವಿಷಯ ತಿಳಿಸೋದಿಲ್ಲ, ಬಟ್ ಭದ್ರಂಗ್ ತಿಳಿಸಿ ಹೋಗ್ತೀನಿ ಅಂತ ಹೇಳ್ತಾರೆ. ಭದ್ರಂಗ್ ತಿಳಿಸೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಟ್ ಇಲ್ಲಿ ವಿದ್ಯಾ ತಂದೆ ತಾಯಿ ಅದನ್ನು ದಯವಿಟ್ಟು ಬೇಡ ಮಾಡಬೇಡಿ ಅಂತ ಕೈ ಮುಗ್ದು ಕೇಳ್ಕೋತಾರೆ. ಅದಕ್ಕೆ ಸರಿತವ್ರು ಕೂಡ ಭದ್ರಂಗೆ ಏನನ್ನ ಕೂಡ ಹೇಳುವುದಿಲ್ಲ. ಇದಕ್ಕೆಲ್ಲ ಕಾರಣ ಭದ್ರಂಗ್ ಇನ್ನೂ ಕೂಡ ತಮ್ಮೇಲಿರೋ ಸುಟ್ಟು ಹೋಗಿಲ್ಲ ಅನ್ನೋದು ವಿದ್ಯಾ ತಂದೆ ತಾಯಿಗೆ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ಸರಿತವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಕಾಲ ಅನ್ನೋದು ಎಲ್ಲವನ್ನ ಕೂಡ ಸರಿಪಡಿಸುತ್ತೆ ಅಂತ ಹೇಳಿ ಸರಿತವ್ರೇನೋ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಭದ್ರಾ ಅಂತೂ ವಿದ್ಯಾಗೆ ಇವತ್ತಿನ ತನಕ ಅತಿಥಿಗಳಿದ್ರು ಅಂತ ನೀನು ಉಳ್ಕೊಂಡೆ, ಬಟ್ ಮತ್ತೆ ಇಲ್ಲೇ ಇರ್ತೀನಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಆಸೆ ಇಟ್ಕೋಬೇಡ. ನಿನಗ ಒಂದು ಆಶ್ರಯ ಮನೆಯಲ್ಲೇ ಇನ್ನು ಮುಂದೆ ನೀನು ಇರಬೇಕಾಗತ್ತೆ, ಇಷ್ಟು ದಿನ ಎಲ್ಲಿದ್ಲು ಅಲ್ಲಿಗೆ ವಾಪಸ್ ಹೋಗ್ಬೇಕಾಗತ್ತೆ ಅಂತ ಹೇಳಿದಾಗ ನೀವೇನೂ ಹೇಳಬೇಕಾಗಿಲ್ಲ. ಎಲ್ಲವೂ ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಈ ಮನೆಗೆ ಬರುವುದಕ್ಕೆ ಕಾರಣ ಮಾವನ ಮೇಲೆ ಇರ್ತಕ್ಕಂಥ ಒಂದು ರೆಸ್ಪೆಕ್ಟ್, ಅದೇ ಒಂದು ಕಾರಣದಿಂದ ನಾನು ಈ ಮನೆಗೆ ಬಂದೆ, ಈ ಮನೆ ಮರ್ಯಾದೆಯನ್ನು ಉಳಿಸೋಕೆ ಹೊರತು ಇಲ್ಲಿ ಇರಬೇಕು ಅಂತ ಅಲ್ಲ. ನಾನು ಏನಂತ ಮಾತು ಕೊಟ್ಟಿದ್ನೋ ಆ ಮಾತಿನ ಪ್ರಕಾರವಾಗಿ ನಿಂತ್ಕೋತೀನಿ. ನನ್ನ ಗಂಡ ನೀವು ಹಾಗೆ ಮಾವ ನನ್ನನ್ನು ಒಪ್ಕೊಂಡು ಕ್ಷಮಿಸಿ ಒಪ್ಕೊಂಡು ಈ ಮನೆಗೆ ಕರ್ಕೊಂಡು ಬರೋ ತನಕ ಯಾವುದೇ ಕಾರಣಕ್ಕೂ ಈ ಮನೆಗೆ ನಾನು ಬರುವುದಿಲ್ಲ ಅಂತಾನೆ ಮತ್ತೆ ವಿದ್ಯಾ ಹೇಳ್ತಾಳೆ. ಈ ಕಡೆ ವಿದ್ಯಾಗೆ ಮತ್ತೊಂದು ಚಾಲೆಂಜ್ ಕೂಡ ಇದೆ, ಅದು ಚಂಪಾ ಮತ್ತೆ ಸುಭಾಷ್ ನಡುವೆ ಒಂದು ದೊಡ್ಡ ಕಂದಕಾನೆ ಸೃಷ್ಟಿಯಾಗಿದೆ. ಅದಕ್ಕೆಲ್ಲ ಕಾರಣ ಸುಭಾಷ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಚಂಪಾ ಸುಭಾಷ್ನನ್ನ ಇಷ್ಟಪಟ್ಟು ಕಷ್ಟಪಟ್ಟು ಮದುವೆ ಆಗ್ತಾಳೆ. ಆದ್ರೆ ಇಲ್ಲಿ ಸುಭಾಷ್ಗೆ ಚಂಪನ್ ಮೇಲೆ ಪ್ರೀತಿ ಇತ್ತು, ಬಟ್ ಮದುವೆ ಆಗೋ ಆಸೆ ಇರಲಿಲ್ಲ. ಹಾಗಾಗಿ ಈಕೆಯನ್ನ ಫೋರ್ಸ್ಫುಲಿ ಮದುವೆ ಆಗಿದ್ರಿಂದ ಚಂಪನ್ನ ಹೇಗಾದ್ರೂ ಮಾಡಿ ತನ್ನ ಬದುಕಿಂದ ಹೊರಗಡೆ ದಬ್ಬಬೇಕು ಅಂತ ಸುಭಾಷ್ ಪ್ಲಾನ್ ಮಾಡ್ತಾರೆ. ಅದೇ ಒಂದು ಪ್ರಯತ್ನವಾಗಿ ನಂದಿನಿ ಜೊತೆ ಸಂಬಂಧವನ್ನ ಇಟ್ಕೊಳ್ಳೋಕೆ ಹೋದಾಗ ಮನೆಯವ್ರ ಕೈಗೆ ಸಿಕ್ಕಿ ಬೀಳ್ತಾನೆ. ಇದರಿಂದ ಮನೆಯಿಂದ ಹೊರಗಡೆ ಕೂಡ ಹೋಗ್ಬೇಕಾಗತ್ತೆ. ತನ್ನನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದಂತ ಚಂಪಾ ಕಥೆಯನ್ನೇ ಮುಗಿಸ್ಬೇಕು, ಅವಳನ್ನ ನನ್ನ ಬದುಕಿಂದ ಹೊರಗಡೆ ದಬ್ಬೆ ಬಿಡಬೇಕು ಅಂತ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ತಾನೆ ಸುಭಾಷ್. ಆ ಒಂದು ಪ್ಲಾನ್ ನ ಪ್ರಕಾರವಾಗಿ ಇಲ್ಲಿ ಸುಭಾಷ್ ತನ್ನ ಸ್ನೇಹಿತನ ಸಹಾಯವನ್ನ ತಗೋತಾನೆ. ಅವನ ಸ್ನೇಹಿತನ ಸಹಾಯವನ್ನು ತಗೊಂಡಿದ್ದೆ ತಾನೇ ಚಂಪಾಳನ್ನ ಅವನ ಜೊತೆ ಕಳಿಸಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆಕೆಯ ಮೊಬೈಲಿಂದ ಅವನ ಮೊಬೈಲ್ಗೆ ಒಂದಷ್ಟು ಮೆಸೇಜಸನ್ನು ಫಾರ್ವರ್ಡ್ ಮಾಡಿ ಎಲ್ಲವನ್ನ ಕೂಡ ಸುಭಾಷೆ ಮಾಡಿ ಅದೆಲ್ಲವನ್ನ ಕೂಡ ಡಿಲೀಟ್ ಮಾಡಿ ಅದೆಲ್ಲ ರೆಕಾರ್ಡ್ಸ್ನ ಕೂಡ ತಗೊಂಡಿದ್ದೆ. ಮನೆಗೆ ಬರ್ತಿದ್ದಾಗನೇ ಚಂಪಾ ಮೇಲೆ ಆಪಾದನೆ ಮಾಡಿ ಈಕೆ ನನಗೆ ಮೋಸ ಮಾಡ್ತಿದ್ದಾಳೆ, ನನ್ನ ಸ್ನೇಹಿತನ ಜೊತೆನೇ ಸಂಬಂಧ ಇಟ್ಕೊಂಡಿದ್ದಾಳೆ, ಅವನು ನನ್ನನ್ನು ನೋಡೋದಕ್ಕೆ ಮನೆಗೆ ಬರ್ತಿದ್ದ ಅನ್ಕೊಂಡಿದ್ದ, ಬಟ್ ಅವನು ಬರ್ತಿದ್ದು ಚಂಪಾನ ನೋಡೋದಕ್ಕೆ, ಖಂಡಿತ ನನಗೆ ಮೋಸ ಇದೆ ಅಂತಾನೆ ಇಲ್ಲಿ ಸುಭಾಷ್ ಮನೆಯವ್ರ ಮುಂದೆ ಎಲ್ಲ ಸಾಕ್ಷಿ ಸಮೇತ ರಿವೀಲ್ ಮಾಡ್ತಾನೆ. ಬಟ್ ಅದನ್ನೆಲ್ಲ ನೋಡಿದೆ ನಿಜಕ್ಕೂ ಈಶ್ವರಿ ಅಂತೂ ಸಿಕ್ಕಿದ್ದೆ ಚಾನ್ಸ್ ಇವಳನ್ನ ಮನೆಯಿಂದ ಹೊರಗಡೆ ದಬ್ಬಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ವಿದ್ಯಾ ಖಂಡಿತ ಇವಳಿಗೆ ಮೋಸ ಆಗಿದೆ, ಇವಳು ಯಾವುದೇ ರೀತಿ ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಕೆ ನಿಮ್ಮ ಮುಂದೆ ಬೆಳೆದಂತ ಹುಡುಗಿ, ನಿಮಗೂ ಕೂಡ ಗೊತ್ತಿದೆ, 7 ದಿನದ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾಳ. ಈ ಕಡೆ ಅಜ್ಜಿ ಸಪೋರ್ಟ್ ಕೂಡ ಸಿಗುತ್ತೆ ವಿದ್ಯಾಗೆ. ಅಜ್ಜಿ ಕೂಡ ಖಂಡಿತ ಸುಭಾಷ್ ಏನು ಅನ್ನೋದು ಗೊತ್ತು, ಚಂಪಾ ಏನು ಅನ್ನೋದು ಗೊತ್ತು, ಚಂಪಾನ ಮುಂದೆ ಕಣ್ಮುಂದೆ ಬೆಳೆದ
ಹುಡುಗಿ ಅವಳು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಏನೋ ಮಸಲತ್ತು ಕೂಡ ನಡೆದಿರಬಹುದು. ಹಾಗಾಗಿ ವಿದ್ಯಾಗೆ ಸಮಯ ಕೊಡೋದು ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಶಿವರಾಮೇಗೌಡರು ಕೂಡ ಇಲ್ಲಿ ವಿದ್ಯಾಗೆ ಸಮಯವನ್ನ ಕೊಡ್ತಾರೆ. ಇದೇ ಒಂದು ಸಮಯದಲ್ಲಿ ಕ್ವಾಟ್ಲೆ ಸಹಾಯವನ್ನ ವಿದ್ಯಾ ತಗೋತಾಳೆ. ಒಂದು ಡೂಪ್ಲಿಕೇಟ್ ಸಿಮ್ ಅನ್ನ ತಗೊಂಡು ಅದರ ಮುಖಾಂತರ ಸುಭಾಷ್ ಸ್ನೇಹಿತನಿಗೆ ಚಂಪಾ ಮುಖಾಂತರ ಒಂದು ಮೆಸೇಜ್ ಮಾಡಿಸೋದು. ಆ ಮೆಸೇಜ್ ಅನ್ನೋ ನಂಬರ್ ಆಗಿರೋದ್ರಿಂದ ಯಾರಿರ್ಬೋದು ಅಂತ ಕಾಲ್ ಬ್ಯಾಕ್ ಮಾಡಿದಾಗ ಈ ಕಡೆ ಚಂಪಾ ಒಂದು ಮುದ್ದಾಗಿ ಸ್ವೀಟ್ ಆಗಿ ಮಾತನಾಡೋದು. ಆ ಒಂದು ಬಲೆಗೆ ಸುಭಾಷ್ ಫ್ರೆಂಡ್ ಬೀಳ್ತಿದ್ದಾಗ ಇಲ್ಲಿ ಚಂಪಾ ನಾನು ಬೇರೆ ಯಾರು ಅಲ್ಲ, ನಿಮ್ಮ ಸ್ನೇಹಿತ ಸುಭಾಷ್ ಇದಾರಲ್ವಾ, ಅವರ ಹೆಂಡತಿ ಚಂಪಾನೆ ಅಂದಾಗ ನಿಜಕ್ಕೂ ವ್ಯಕ್ತಿ ಬೆಚ್ಚ ಬೀಳ್ತಾನೆ. ಯಾಕಂದ್ರೆ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ತಾನು ಯಾವ ರೀತಿ ಆಕೆಗೆ ಮೋಸ ಮಾಡಿದ್ದೀನಿ ಅನ್ನೋದು. ಆಕೆ ಅಣ್ಣ ಅಂತ ಕರೀತಿದ್ರು. ತನ್ನ ಸ್ನೇಹಿತನ ಜೊತೆ ಸೇರ್ಕೊಂಡು ಆಕೆಗೂ ತನಗೂ ಕಳ್ಳ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ಆತ ಮೆಸೇಜಸ್ ಎಲ್ಲವನ್ನ ಕೂಡ ಮಾಡಿರೋದು ತನಗೆ ಗೊತ್ತಿರೋದ್ರಿಂದ ಆತ ಚಂಪಾ ಕೈಗೆ ಸಿಗಬಾರ್ದು ಅಂತ ಆಲ್ರೆಡಿ ಊರಿಂದ ಹೊರಗಡೆ ಇದ್ದಾರೆ. ಬಟ್ ಇದ್ರ ನಡುವೆ ಚಂಪಾ ಕಾಲ್ ಮಾಡಿ ಈ ರೀತಿ ಎಲ್ಲ ಮಾತನಾಡಿದ್ದು, ತನ್ನನ್ನ ಟ್ರ್ಯಾಪ್ ಮಾಡಿದ್ದು ನಿಜಕ್ಕೂ ಆತನಿಗೆ ಶಾಕ್ ಆಗುತ್ತೆ. ಅದ್ರ ನಡುವೆ ಚಂಪಾ ನನಗೆ ನನ್ನ ಗಂಡ ಇಷ್ಟ ಇಲ್ಲ, ಅವ್ನ ಇಷ್ಟಪಟ್ಟು ಮದುವೆ ಆದ, ಬಟ್ ಅವ್ರಿಗೆ ನನ್ನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಅವ್ರ ಜೊತೆ ಬದುಕೋದು ಹೇಗೆ ಸಾಧ್ಯ? ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ, ನಾನು ನಿಮ್ಮ ಜೊತೆನೆ ಇರ್ತೀನಿ ಅಂದಾಗ ಏನು ಮಾತಾಡ್ತಿದ್ರ? ಸುಭಾಷ್ ಗೊತ್ತಾದ್ರೆ ಅಂದಾಗ ಗೊತ್ತಾಗ್ಲಿ ಬಿಡಿ, ಖಂಡಿತ ಬದುಕೋದಾದ್ರೆ ಅದು ನಿಮ್ಮ ಜೊತೆನೆ, ಇಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ, ನೀವಿಲ್ದೆ ನನ್ನಿಂದ ಬದುಕೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಚಂಪಾ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಈ ಒಂದು ವಿಷಯವನ್ನ ಯೋಚನೆ ಮಾಡಿದಂತ ವ್ಯಕ್ತಿ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಏನಾಗ್ತದೆ ಇಲ್ಲಿ ಅಂತ ಹೇಳಿ. ತಾನು ಟ್ರ್ಯಾಪ್ ಆಗಿದ್ದೇನೆ ಅಥವಾ ನಿಜಕ್ಕೂ ಆಕೆ ಹೇಳ್ತಿರೋದು ನಿಜ, ನಾನು ಒಂದು ಕನ್ಫ್ಯೂಷನ್ ಸ್ಟೇಟಸ್ಗೆ ಒಳಗಾಗ್ತಾನೆ. ಇದೆಲ್ಲದರ ನಡುವೆ ಈಶ್ವರಿ ವಿದ್ಯಾ ಬಳಿ ಬಂದಿದ್ದೆ. ನೋಡು, ನಾಳೆ ಬೆಳಗ್ಗೆನೆ ಎಲ್ಲಾನು ಕೂಡ ಪ್ರೂವ್ ಮಾಡಬೇಕು. ನೀನು ಕೇಳ್ಕೊಂಡಿರೋ ಕಾಲಾವಧಿ ನಾಳೆ ಬೆಳಗ್ಗೆಗೆ ಮುಗಿಯತ್ತ. ನಾಳೆ ಬೆಳಗ್ಗೆ ಒಳಗಡೆ ನೀನೇನಾದ್ರೂ ಸಾಬೀತು ಮಾಡಿಸ್ಲಿಲ್ಲ ಅಂದ್ರೆ ನೀನು ಆ ಚಂಪಾ ಸಮೇತ ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತ ಅಂತ ಹೇಳಿ ಈಶ್ವರಿ ಹೇಳ್ತಾರ. ಇತ್ತ ಕಡೆ ಖಂಡಿತವಾಗ್ಲೂ ನಾಳೆ ಒಳಗಡೆ ಯಾರು ಹೋಗ್ತಾರೆ ಯಾರು ಇರ್ತಾರೆ ಅಂತ ಗೊತ್ತಾಗತ್ತೆ ಅಂತಾನು ವಿದ್ಯಾ ಚಾಲೆಂಜ್ ಮಾಡಿದಾಳೆ. ಇತ್ತ ಕಡೆ ಆಲ್ರೆಡಿ ಭದ್ರಾ ಹತ್ರ ವಿದ್ಯಾ ಸಹಾಯವನ್ನ ಕೇಳಿದ್ಲು. ಆದ್ರೆ ಭದ್ರಾ ತನಗೆ ಚಂಪಾ ಮೇಲೆ ನಂಬಿಕೆ ಇದೆ, ಬಟ್ ಸಾಕ್ಷಿಗಳು ಆಕೆಯ ವಿರುದ್ಧವಾಗಿದೆ, ಹಾಗಾಗಿ ಆಕೆ ತಪ್ಪು ಮಾಡಿಲ್ಲ ಅನ್ನೋದನ್ನ ನನ್ನ ಹತ್ರ ಸಾಬೀತುಪಡಿಸಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಆಲ್ರೆಡಿ ಭದ್ರಾ ಅವರು ಹೇಳಿದ್ರು. ಇದರ ನಡುವೆ ಕ್ವಾಟ್ಲೆ ಬರ್ತಾರೆ. ಕ್ವಾಟ್ಲೆ ಬಂದಿದೆ, ಆತ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಫೋನ್ನಲ್ಲಿ ಮಾತಾಡಿದ್ರು ಕೂಡ ಇಲ್ಲ ನಾನು ಬರೋದಿಲ್ಲ, ದಯವಿಟ್ಟು ನನ್ನ ಕರಿಬೇಡಿ, ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಸುಭಾಷ್ ಸ್ನೇಹಿತ ಹೇಳ್ತಿದ್ದಾನೆ. ಈ ಕಡೆ ವಿದ್ಯಾ ಮಾಡಿದ ಪ್ಲಾನ್ ಫ್ಲಾಪ್ ಆಗಿದೆ. ಏನು ಮಾಡಬೇಕು ಅಂತ ವಿದ್ಯಾಗೂ ಕೂಡ ತೋಚ್ತಾ ಇಲ್ಲ. ಮನೇಲಿ ಶಿವರಾಮೇಗೌಡರು ಚಂಪಾ ಮತ್ತೆ ವಿದ್ಯಾನ ಕರೀತಾರೆ. ಇಡೀ ಮನೆ ಮಂದಿ ಭದ್ರನ ಸಮೇತ ಎಲ್ಲರೂ ಕೂಡ ಇದ್ದಾರೆ. ನೋಡಮ್ಮ, ಚಂಪಾ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನ ನೀನು ರುಜುವಾತ್ ಪಡಿಸ್ತೀನಿ, ಆಕೆ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ರುಜುವಾತ್ ಪಡಿಸ್ತೀನಿ ಅಂತ ಹೇಳ್ದ. ಈ ಕ್ಷಣನೇ ಕೊನೆ ಕ್ಷಣ, ನೀನು ರುಜುವಾತ್ ಮಾಡ್ತಿದ್ಯಾ, ಪ್ರೂವ್ ಮಾಡಕ್ ಸಾಧ್ಯನಾ ಅಂದಾಗ ಇಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ನೂ ಕೂಡ ನನಗೆ ಯಾವುದೇ ರೀತಿ ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಅಂತ ವಿದ್ಯಾ ಹೇಳ್ತಿದ್ದಾಳೆ. ಅದಕ್ಕೋಸ್ಕರನೇ ಇಲ್ಲಿ ಶಿವರಾಮೇಗೌಡರು ಹಾಗಿದ್ರೆ ನಿನ್ನ ಸಮಯ ಮುಗಿತು, ಇನ್ನು ಹೋಗ್ತಾ ಇರ್ಬೋದು ಮನೆಯಿಂದ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ವಿದ್ಯಾ ಮತ್ತೆ ಚಂಪಾ ಇಬ್ರು ಕೂಡ ಮನೆಯಿಂದ ಹೊರಡ್ಬೇಕಾಗತ್ತಾ? ಇತ್ತ ಕಡೆ ಈಶ್ವರಿ ಫುಲ್ ಖುಷಿ ಆಗ್ತಿದ್ದಾರೆ. ಖಂಡಿತವಾಗ್ಲೂ ವಿದ್ಯಾ ಅಂತೂ ಮನೆ ಬಿಟ್ಟು ಹೋದ್ರೆ ಇದರ ನಡುವೆ ತನ್ನ ಮಗನ ಬದುಕಿಂದ ಚಂಪಾ ಹೋದ್ರೆ ತನ್ನ ಮಗನಿಗೆ ಬೇರೆ ಮದುವೆ ಮಾಡಬಹುದು ಅನ್ನುವ ಆಲೋಚನೆ ಕೂಡ ಇದೆ. ಆದ್ರೆ ಇಲ್ಲಿ ವಿದ್ಯಾ ಏನಾದರೂ ಈಶ್ವರಿಯನ್ನ ಟ್ರ್ಯಾಪ್ ಮಾಡ್ತಾರ? ಅಂದು ಗುಡಿಯಲ್ಲಿ ಆದಂತಹ ಆ ಒಂದು ಅಪಘಾತಕ್ಕೆ ನಿಜಕ್ಕೂ ಈಶ್ವರಿ ಕಾರಣ ಅನ್ನೋದು ವಿದ್ಯಾಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಕೃಷ್ಣ ಈಶ್ವರಿಯನ್ನ ಬಚಾವ್ ಮಾಡಿರ್ಬೋದು, ಆದ್ರೆ ವಿದ್ಯಾ ಕೈಗೆ ನಿಜಕ್ಕೂ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಈಶ್ವರಿಯ ಲಗಾಮನ್ನ ಹಿಡಿದಿದೆ. ಮನೆಯವರ ಮುಂದೆ ನಿನ್ನ ನೌಟಂಕಿ ನಾಟಕವನ್ನ ಬಟಾಬೈಲ್ ಮಾಡ್ತೀನಿ ಅಂತ ವಿದ್ಯಾ ಏನಾದ್ರೂ ಹೇಳಿ ಈ ಒಂದು ಪ್ರಾಬ್ಲಮ್ನಿಂದ ಹೊರಗಡೆ ಬರ್ತಾಳ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.